ಮೂಡಾ ಕೇಸ್ನಲ್ಲಿ ಮತ್ತೊಂದು ಮಹತ್ವದ ತೀರ್ಪನ್ನ ಕೂಡ ನೀಡಲಾಗಿದೆ. ಲೋಕಾಯುಕ್ತ ತನಿಖಾ ವರದಿಯನ್ನ ಸಲ್ಲಿಸಲು ಸೂಚನೆಯನ್ನ ಕೂಡ ನೀಡಲಾಗಿದೆ. ಮೂಡಾ ಕೇಸ್ನಲ್ಲಿ ಮತ್ತೊಂದು ಮಹತ್ವದ ತೀರ್ಪು ನೀಡಲಾಗಿದೆ. ಲೋಕಾಯುಕ್ತ ತನಿಖಾ ವರದಿಯನ್ನ ಸಲ್ಲಿಸಲು ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಲೋಕಾಯುಕ್ತ ತನಿಖಾಧಿಕಾರಿಗಳಲ್ಲಿ ಇನ್ನು ಆದೇಶದಲ್ಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ವಿಚಾರಣಾ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲು ಆದೇಶವನ್ನ ಕೂಡ ನೀಡಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವರದಿ ಸಲ್ಲಿಸಲು ತಡೆಯಿತ್ತು. ಆದರೆ ಈ ತಡೆಯ ತೆರವು ಮಾಡಿದ ಹೈಕೋರ್ಟ್ ಏಕಸದಸ್ಯ ಪೀಠ ಮೂಡಾ ಕೇಸ್ನಲ್ಲಿ ಮತ್ತೊಂದು ಮಹತ್ವದ ತೀರ್ಪನ್ನ ಕೂಡ ನೀಡಿರುವಂಥದ್ದು. ಮೂಡಾ ಕೇಸ್ನಲ್ಲಿ ಏನು ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ಅವರು ಕೊಂಚ ಒಂದು ಕಂಟಕದಿಂದ ಬಳಲ್ತಾ ಇದ್ರು. ಆದರೆ ಆ ಒಂದು ಕಂಟಕ ಇದೀಗ ತಪ್ಪಿರುವಂಥದ್ದು. ಇನ್ನು ಲೋಕಾಯುಕ್ತ ತನಿಖಾ ವರದಿಯನ್ನ ಸಲ್ಲಿಸಲು ಸೂಚನೆಯನ್ನ ಕೂಡ ನೀಡಲಾಗಿದೆ. ಲೋಕಾಯುಕ್ತ ತನಿಖಾಧಿಕಾರಿಗಳಿಗೆ ಆದೇಶದಲ್ಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ಒಂದು ಕಡೆ ನೋಡೋದಾದ್ರೆ ವಿಚಾರಣಾ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವರದಿಯನ್ನ ಸಲ್ಲಿಸಲು ತಡೆ ಕೂಡ ಇತ್ತು. ಆದರೆ ಆ ಒಂದು ತಡೆ ಏನಿದೆ ತೆರವು ಮಾಡಿದೆ ಹೈಕೋರ್ಟ್ ಏಕಸದಸ್ಯ ಪೀಠ. ಇದು ಮಹತ್ವದ ತೀರ್ಪು ಅಂತಾನೆ ಹೇಳ್ಬೋದು. ಇನ್ನೊಂದು ಮಹತ್ವದ ತೀರ್ಪನ್ನ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನೀಡಿರುವಂಥದ್ದು ಹೈಕೋರ್ಟ್. ಲೋಕಾಯುಕ್ತ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಬೇಕಾಗಿದೆ. ಶೀಘ್ರವೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾ ತನಿಖೆ ರಿಪೋರ್ಟ್ ಏನಿದೆ ಅದು ಸಲ್ಲಿಕೆಯಾಗಬೇಕಾಗಿದೆ. ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿರುವ ಮೈಸೂರು ಲೋಕಾ ಎಸ್ಪಿ ವರದಿಯನ್ನ ಸಲ್ಲಿಸಿದ ನಂತರವೇ ವಿಚಾರಣೆಯನ್ನ ಮುಂದುವರಿಸುವ ವಿಶೇಷ ಕೋರ್ಟ್ನಲ್ಲಿ ಸಿಎಂ ಫ್ಯಾಮಿಲಿ ಕೇಸ್ ಏನಿದೆ ಅದು ನಿರ್ಧಾರವಾಗಲಿದೆ. ಶೀಘ್ರವೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾ ತನಿಖೆಯ ರಿಪೋರ್ಟ್ ಕೂಡ ಸೇರಲಿದೆ. ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಮೈಸೂರು ಲೋಕಾ ಎಸ್ಪಿ. ಇನ್ನು ವರದಿಯನ್ನ ಸಲ್ಲಿಕೆ ಮಾಡಿದಂತಹ ನಂತರ ಈ ಒಂದು ಲೋಕಾ ಎಸ್ಪಿ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ವರದಿಯನ್ನ ಸಲ್ಲಿಕೆ ಮಾಡಿದ ನಂತರ ವಿಚಾರಣೆಯನ್ನ ಕೂಡ ಮುಂದುವರಿಸುತ್ತೆ ಕೋರ್ಟ್. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಅಷ್ಟೇ ಅಲ್ಲ, ಮೂಡಾ ಕೇಸ್ನಲ್ಲಿ ಅವರ ಹೆಸರು ಮಾತ್ರ ಕೇಳಿ ಬಂದಿಲ್ಲ, ಅವರ ಪತ್ನಿಯ ಹೆಸರು ಪಾರ್ವತಿ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಇನ್ನು ಪಾರ್ವತಿ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿರ್ತಕ್ಕಂಥ 14 ಸೈಟ್ಗಳನ್ನ ಕೂಡ ಈಗಾಗಲೇ ವಾಪಸ್ ಮಾಡಿದ್ದಾರೆ. ಆದರೂ ಕೂಡ ಇವರ ಹೆಸರು ಇನ್ನೂ ಕೂಡ ಈ ಒಂದು ಕೇಸ್ನಲ್ಲಿ ಇರುವಂಥದ್ದು. ಸಿದ್ದರಾಮಯ್ಯ ವಿರುದ್ಧ ಸಿಬಿಐ ತನಿಖೆಗೆ ಹೈಕೋರ್ಟ್ ನಕಾರ ಮಾಡ್ತಾ ಇದೆ. ಲೋಕಾಯುಕ್ತ ತನಿಖೆ ಅಸಮರ್ಪಕ ಎನ್ನುವುದಕ್ಕೆ ಕಾರಣಗಳಿಲ್ಲ. ಲೋಕಾಯುಕ್ತ ತನಿಖೆ ಅಸಮರ್ಪಕ ಎನ್ನುವುದಕ್ಕೆ ಯಾವುದೇ ಕಾರಣಗಳಿಲ್ಲ. ಇನ್ನು ತಾರತಮ್ಯ ಪೂರಿತ ಎಂಬುದಕ್ಕೆ ಯಾವುದೇ ಆಧಾರಗಳು ಕೂಡ ಇಲ್ಲ. ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆ ಅಂತ ಹೈಕೋರ್ಟ್ ಆದೇಶವನ್ನ ನೀಡಿರುವಂಥದ್ದು. ಇನ್ನು ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರಿದ್ದಂತಹ ಏಕಸದಸ್ಯ ಪೀಠ ಆದೇಶವನ್ನ ನೀಡಿದೆ. ಹೀಗಾಗಿ ಸಿಬಿಐ ತನಿಖೆಯ ಕೋರಿಕೆಯನ್ನ ತಿರಸ್ಕಾರ ಮಾಡಿದೆ ಪೀಠ. ಸಿದ್ದರಾಮಯ್ಯ ವಿರುದ್ಧ ಸಿಬಿಐ ತನಿಖೆಗೆ ಹೈಕೋರ್ಟ್ ನಕಾರ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಅಂತಾನೂ ಹೇಳ್ಬೋದು.